ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಈಗ ಲಭ್ಯವಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಒಂದು ನಿಗದಿತ ಸಮಯಕ್ಕೆ ಸರಿಯಾಗಿ ಅವರಿಗೆ ತಲುಪೋದಕ್ಕೆ ಆಗಲಿಲ್ಲ. ತುಮಕೂರಿಗೆ ಮಂಡ್ಯದಿಂದ ಹಾಸನದಿಂದ ನೇರವಾಗಿ ರಸ್ತೆಯ ಮುಖಾಂತರ ಅವರು ಬಂದಿದ್ದರು. ಎರಡನೇದಾಗಿ ಗಂಟೆ 2 ಆಗ್ತಾ ಇದ್ದಂಗೆ ಸಮಯವನ್ನು ನೋಡಿ ಸರಿಯಾದ ಸಮಯಕ್ಕೆ ನಾಮಿನೇಷನ್ ಫೈಲ್ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ ಈಗಾಗಲೇ ದೇವೇಗೌಡರು ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಎರಡು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ನಿಖಿಲ್ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಶಕ್ತಿ ಪ್ರದರ್ಶನ. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ದೇವೇಗೌಡರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಕಾರಿನಲ್ಲಿ ಕುಳಿತು ರಸ್ತೆಯಲ್ಲಿಯೇ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರತಕ್ಕಂಥ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಸಮಯದ ಅಭಾವವಾಗಿತ್ತು, ಆ ಕಾರಣಕ್ಕೋಸ್ಕರ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವು ನಾಮಿನೇಷನ್ ಫೈಲ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ದೇವೇಗೌಡರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುತ್ತಾ ಇದ್ದಾರೆ. ಸಮಯದ ಅಭಾವದ ಹಿನ್ನೆಲೆಯಲ್ಲಿ ದೇವೇಗೌಡರ ರ್ಯಾಲಿಯನ್ನು ಮೊಟಕುಗೊಳಿಸಲಾಗಿದೆ. ಮತ್ತೊಂದು ಕಡೆ ಸಕ್ಕರೆ ನಾಡಿನಲ್ಲಿ ಸಿಎಂ ಕುಮಾರ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ರ್ಯಾಲಿಗೆ ಅಭೂತಪೂರ್ವ ಜನಸ್ಪಂದನೆ ಸಿಕ್ಕಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅವರು ಕೂಡ ಅದೇ ಸಮಯದಲ್ಲೇ ನಾಮಿನೇಷನ್ ಫೈಲ್ ಮಾಡಬೇಕು. ಗೊತ್ತಿಲ್ಲ, ಈಗ ನಿಖಿಲ್ ಅವರು 2.5 ಕಿಲೋಮೀಟರ್ ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾರ ರ್ಯಾಲಿಯನ್ನು, ಅಥವಾ ಅವರು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುತ್ತಾರಾ ಅಂತ. ಎರಡೂ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ನಂತರ ಮತ್ತೊಂದು ಬಾರಿ ರ್ಯಾಲಿಯಲ್ಲಿ ಇವರು ತೆರಳುತ್ತಾರೆ. ಸೊ ಜನರಿಗೆ ನಿರಾಶೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಮಯದ ಅಭಾವವನ್ನು ಕಾರಣವನ್ನಾಗಿ ಕೊಟ್ಟು ಈಗ ದೇವೇಗೌಡರು ಕಾರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ತೆರಳುತ್ತಾ ಇರತಕ್ಕಂಥ ದೃಶ್ಯವನ್ನು ಒಂದು ಕಡೆ ತಾವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಮಾತ್ರ ಜನಸಾಗರ. ಮಂಡ್ಯದ ಉದ್ದಗಲಕ್ಕೂ ಕೂಡ ಎಡ ಬಲ ಉತ್ತರ ದಕ್ಷಿಣ ಎತ್ತ ನೋಡಿದ್ರೂ ಕೂಡ ನಿಮಗೆ ಜನರು ಕಂಡು ಬರ್ತಾ ಇದ್ದಾರೆ. ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ HD ರೇವಣ್ಣನವರು ಈಗಾಗಲೇ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿದ್ದಾರೆ. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಅಗತ್ಯ ದಾಖಲಾತಿಗಳನ್ನೆಲ್ಲವನ್ನು ಕೂಡ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸಿದ್ಧತೆಗಳೆಲ್ಲವೂ ಕೂಡ ಪೂರ್ಣವಾಗಿದೆ. ಹಾಗಾಗಿ ಈಗ ನಿಖಿಲ್ ಬರುವಿಕೆಗಾಗಿ ರೇವಣ್ಣನವರು ಕಾಯ್ತಾ ಇದ್ದಾರೆ. ಮೊನ್ನೆ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ ದಿನವೂ ಕೂಡ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲರೂ ಸೇರಿ ಸಾಥ್ ಕೊಟ್ಟಿದ್ರು. ಇವಾಗ ತಮ್ಮನ ಮಗನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ರೇವಣ್ಣ ಅವರು ಕೂಡ ಮುಹೂರ್ತವನ್ನು ನಿಗದಿ ಮಾಡಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ನೋಡ್ತಾ ಇದ್ರಿ, ಇದು ದೇವೇಗೌಡರ ರ್ಯಾಲಿ. ಆದರೆ ಈಗ ರ್ಯಾಲಿಯನ್ನು ಅವರು ಅರ್ಧಕ್ಕೆ ಮೊಟಕುಗೊಳಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದ್ದಾರೆ.